ಭೀಮನ ಪಾದದಲ್ಲಿ ಶಿವರಾತ್ರಿ ನಿಮಿತ್ತ ಶ್ರೀಗಳಿಂದ ಶಿವಲಿಂಗ ಪೂಜೆ. ಸೋಂದಾ ಸ್ವರ್ಣವಲ್ಲಿ ಮಹಾಸಂಸ್ಥಾನಕ್ಕೆ ಸಮೀಪ ಇರುವ ಸಹಸ್ರಲಿಂಗ ತಟದ ಭೀಮನ ಪಾದದಲ್ಲಿ ಶಿವರಾತ್ರಿ ನಿಮಿತ್ತ ಶಿವಲಿಂಗ ಪೂಜೆ ಹಾಗೂ ಶ್ರೀ ಸತ್ಯನಾರಾಯಣ ವ್ರತಕಥೆ ನಡೆಯಿತು. ಮಠದ ಉಭಯ ಶ್ರೀಗಳವರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ದರು. ಮಾರಿಕಾಂಬಾ ಜಾತ್ರೆಯ 4ನೇ ಹೊರಬೀಡು, ರಥಕ್ಕಾಗಿ ಮರ ಕಚ್ಚು ಹಾಕುವ ಸಂಪ್ರದಾಯ ಪೂರ್ಣ. ಶ್ರೀ ಮಾರಿಕಾಂಬಾ ಜಾತ್ರೆಯ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಒಂದಾದ ರಥೋತ್ಸವದ ರಥ ನಿರ್ಮಾಣಕ್ಕಾಗಿ ಅಗತ್ಯ ತಾರೆ ಜಾತಿಯ ಮರವನ್ನು ಪೂಜಿಸಿ ಕಡಿಯುವ ಪರಂಪರಾಗತ ಆಚರಣೆ 4ನೇ ಹೊರಬೀಡಿನ ದಿನವಾದ ಶುಕ್ರವಾರ ಮುಂಜಾನೆ ನಡೆಯಿತು. ದೇವಸ್ಥಾನದಿಂದ ಸಾಂಪ್ರದಾಯಿಕ ವಿಧಾನದಂತೆ ಬಾಬುದಾರ ಕುಟುಂಬಿಕರು, ಧರ್ಮದರ್ಶಿ ಮಂಡಳದ ಸದಸ್ಯರು, ಪಾರುಪತ್ಯಗಾರರು, ನೌಕರರು ಶ್ರೀದೇವಿಯ ರಥ ನಿರ್ಮಾಣಕ್ಕಾಗಿ ಮರ ಕಡಿಯಲು ಈ ಮೊದಲೇ ನಿಗದಿಪಡಿಸಿದ 4ನೇ ಹೊರಬೀಡಿನ ಶುಕ್ರವಾರದ ಮಧ್ಯಾಹ್ನ ಬಿಕ್ನಳ್ಳಿಯಲ್ಲಿ ಪ್ರದೀಪ ಬಂಗಾರೇಶ್ವರ ಗೌಡ ಅವರಿಗೆ ಸೇರಿದ ಮಾಲ್ಕಿ ಜಮೀನಿನಲ್ಲಿನ ಶ್ರೀದೇವಿಯ ರಥ ನಿರ್ಮಾಣಕ್ಕಾಗಿ ನಿಗದಿಪಡಿಸಿದ ತಾರೆ ಮರವನ್ನು ಕಡಿಯಲು ಬಳಸುವ ಉಪಕರಣಗಳೊಡನೆ ವಿದ್ಯುಕ್ತವಾಗಿ ಪೂಜಾರಿ ಬಾಬುದಾರ ಕುಟುಂಬದ ನೇತೃತ್ವದಲ್ಲಿ ಪೂಜಿಸಿ ಪ್ರಾರ್ಥಿಸಿದರು. ಪೂಜೆಯ ನಂತರ ಬಡಗಿ ಬಾಬುದಾರ ಕುಟುಂಬದವರು ತಾರೆ ಮರಕ್ಕೆ ಪ್ರಥಮ ಕಚ್ಚು ಹಾಕಿ ಕಡಿಯುವ ಸಾಂಪ್ರದಾಯಿಕ ಕಾರ್ಯಕ್ಕೆ ಚಾಲನೆ ನೀಡಿದರು. ನಂತರ ಆಚಾರ್ಯ ಬಾಬದಾರರು, ರೈತ ಬಾಬದಾರರು ಮರ ಕಡಿಯುವ ಸಾಂಪ್ರದಾಯಿಕ ವಿಧಿ ನೆರವೇರಿಸಿದರು. ಅವರುಗಳ ನಂತರ ಇತರ ಬಾಬುದಾರ ಕುಟುಂಬದ ಸದಸ್ಯರು ಮರಕ್ಕೆ ಕಚ್ಚು ಹಾಕುವ ಸಂಪ್ರದಾಯ ನೆರವೇರಿಸಿದರು. ನಂತರ ಬಡಗಿ ಮತ್ತು ರೈತ ಬಾಬದಾರ ಕುಟುಂಬದವರು ಮರ ಕಡಿಯುವ ಕಾರ್ಯ ಕೈಗೊಂಡರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು, ಬಾಬುದಾರ ಪ್ರಮುಖರು, ಬಾಬುದಾರರು, ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಇತರರು ಹಾಜರಿದ್ದರು. ಗುಡ್ನಾಪುರದ ಬಂಗಾರೇಶ್ವರನಿಗೆ ಭಕ್ತರಿಂದ ಜಲಾಭಿಷೇಕ. ಶಿವರಾತ್ರಿ ಪ್ರಯುಕ್ತ ಶಿರಸಿ ತಾಲೂಕಿನ ಗುಡ್ನಾಪುರದ ಶ್ರೀ ಬಂಗಾರೇಶ್ವರ ದೇವಸ್ಥಾನದಲ್ಲಿ ಇಂದು ಜನಜಂಗುಳಿ ತುಂಬಿ ತುಳುಕುತ್ತಿತ್ತು. ಶಿವರಾತ್ರಿ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಶ್ರೀ ಬಂಗಾರೇಶ್ವರನಿಗೆ ನೀರಿನ ಅಭಿಷೇಕ ಮಾಡಿ ಸಾರ್ಥಕತೆ ಅನುಭವಿಸಿದರು. ಮಹಾಪಂಚಿ ಶ್ರೀ ದೇವಾಲಯದ ಬೀದಿಗೆ 105 ಕೊಟ್ಟಿದ್ದಾರೆ. ಈಗಿನ ರಾತ್ರಿ ಶ್ರೀ ಮಾರಿಕಾಂಬಾ ದೇವಸ್ಥಾನ ಶಿರಸಿ ಜಾತ್ರಾ ಮಹೋತ್ಸವ 2024. ರಾಜ್ಯದ ಪ್ರತಿಷ್ಠಿತ ಶಕ್ತಿಪೀಠಗಳಲ್ಲಿ ಒಂದಾದ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ಬರುವ ದಿನಾಂಕ 19/3/2024 ರಿಂದ 27/3/2024 ರವರೆಗೆ ಅತ್ಯಂತ ವೈಭವದಿಂದ ನಡೆಯಲಿದೆ. ಗೌರಿ ನಾಯ್ಕ್ ಈಗ ಜಲಗೌರಿ, ಸಂಸದರ ಪ್ರಶಂಸನಾ ಪತ್ರ. ಶಿರಸಿಯ ಗಣೇಶನಗರದ ಗೌರಿ ನಾಯ್ಕ್ ಅಂಗನವಾಡಿಯ ಮಕ್ಕಳು ಕುಡಿಯುವ ನೀರಿಗಾಗಿ ಏಕಾಂಗಿಯಾಗಿ ಬಾವಿ ತೋಡುವ ಕೆಲಸ ಪ್ರಾರಂಭಿಸಿ ರಾಜ್ಯದ ತುಂಬ ಮನೆ ಮಾತಾಗಿದ್ದರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ತಾಲೂಕಾಡಳಿತ ತನ್ನ ಕರ್ತವ್ಯ ಲೋಪ ಮುಚ್ಚಿಟ್ಟುಕೊಳ್ಳಲು ಗೌರಿ ನಾಯ್ಕ್ ಬಾವಿ ತೋಡದಂತೆ ತಡೆಯಲು ಸರ್ವ ಪ್ರಯತ್ನ ನಡೆಸಿತ್ತು. ನಂತರ ರಾಜಕೀಯ ಬೆಳವಣಿಗೆಗಳು ಕಂಡುಬಂದು ಹಲವಾರು ಕಷ್ಟಗಳು ಎದುರಾದರೂ ಸಹ ಹಿಡಿದ ಕೆಲಸವನ್ನು ಬಿಡದೆ ನೀರು ಬರುವವರೆಗೂ ಪ್ರಯತ್ನ ಮುಂದುವರೆಸಿದ್ದರು. ಮೊನ್ನೆ ದಿನ ಬಾವಿಯಲ್ಲಿ ನೀರು ಕಂಡುಬಂದಿದ್ದು ಗೌರಿ ನಾಯ್ಕ್ ಹಾಗೂ ಸಾರ್ವಜನಿಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸಂಸದ ಅನಂತಕುಮಾರ್ ಹೆಗಡೆಯವರು ಗೌರಿ ನಾಯ್ಕ್ ಮನೆಗೆ ಭೇಟಿ ನೀಡಿ
ಜಲಗೌರಿ ಎಂದು ಪ್ರಶಂಸನಾ ಪತ್ರ ನೀಡಿ ಗೌರವಿಸಿದ್ದಾರೆ. BJP ಮತ್ತು ಬಾಕಿ ಮಹಿಳಾ ಮೋರ್ಚಾ ಮತ್ತು ಬಾಕಿ ಎಲ್ಲರ ವತಿಯಿಂದ, ಸಾರ್ವಜನಿಕರ ವತಿಯಿಂದ, ಇದಲೇನು ರಾಜಕೀಯ ಏನಿಲ್ಲೇ ಇಲ್ಲ, ಎಲ್ಲ ಸಾರ್ವಜನಿಕರ ವತಿಯಿಂದ ಗೌರಕ್ಕನಿಗೆ ಜಲಗೌರಿ ಅಂತ ಸನ್ಮಾನ ಮಾಡ್ತಾರೆ. ನಿಜಕ್ಕೂ ಅವರ ಸಾಧನೆ. ಒಬ್ಬ ವಯಸ್ಸಾಗಿರ್ತಕ್ಕಂಥ ಮಹಿಳೆ ಏಕಾಂಗಿಯಾಗಿ ಬಾವಿಯನ್ನು ತೆಗೆದು ಯಾರ ಸಹಕಾರವೂ ಇಲ್ಲದೇನೆ, ಸಹಾಯ ತೆಗೆದುಕೊಳ್ಳದೇನೆ, ಸಹಾಯಕ್ಕೆ ಹೋದರೂ ಕೂಡ ಇಲ್ಲ, ತಾನೊಬ್ಬನೇ ತೆಗಿತೀನಿ ಅಂತಕ್ಕಂಥ ಛಲ. ಸೊ ಯಶಸ್ವಿಯಾಗಿದ್ದಾರೆ ಗೌರಕ್ಕನವರು. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಅದ್ರ ಮುಚ್ಚಿದ್ರು ಏನು ಸಿಟ್ಟು ಬಂದು ನೀವೊಂದು ಬರಲಿಲ್ಲ ಅಂದರೆ ಏನೇನು ಆಗ್ತಿತ್ತು ಗೊತ್ತಿಲ್ಲ. ನೀವೊಂದು ನಮಗೆ ಧೈರ್ಯ ತುಂಬಿದ್ರಿ ಬಂದು. ದೇವರು ಮಾರಿಕಂಬಿ ಕಳ್ಸಾಡ ದೇವ್ರದ್ದು ಎಲ್ಲರೂ ತಾಯಿ ಅವಳು. ನಮ್ದು ಒಂದೇ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಯಾರು ಕರ್ನಾಟಕ ಹೊರಗಾದ್ರು ಯಾರು ಅವಳಿಗೆ ಭಾಗ ಬಂದ್ರು ಅವಳು ಎಲ್ಲರಿಗೂ ಸಹಾಯ ಮಾಡೋ ತಾಯಿ ನಮ್ಗೆ ನೀವು ಕಳಿಸಿದ್ದಾರೆ. ಕಳಿಸಿ ಜಲಗೌರಿ ಅಂತ ನಾಳೆ MES ಲಾ ಕಾಲೇಜಿನಲ್ಲಿ ಉಪನ್ಯಾಸ ಕಾರ್ಯಕ್ರಮ. ದಿವಂಗತ ನ್ಯಾಯಮೂರ್ತಿ GN ವೈದ್ಯ 18ನೇ ದತ್ತಿ ಉಪನ್ಯಾಸ ಕಾರ್ಯಕ್ರಮ 9/3/2024 ಶನಿವಾರ ಬೆಳಗ್ಗೆ 10:30 ಗಂಟೆಗೆ MES ಲಾ ಕಾಲೇಜಿನಲ್ಲಿ ನಡೆಯಲಿದೆ ಎಂದು ಮಾಡರ್ನ್ ಎಜುಕೇಷನ್ ಸೊಸೈಟಿಯ ಲಾ ಕಾಲೇಜ್ ಮತ್ತು ಬಾರ್ ಅಸೋಸಿಯೇಷನ್ ತಿಳಿಸಿದೆ. ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಅನಂತ್ ಹೆಗಡೆ ಅವರು ಸಮಕಾಲೀನ ಸಮಾಜದಲ್ಲಿ ವಕೀಲರ ಪಾತ್ರದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಕಾರವಾರದ ಮೊದಲ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಕಿರಣ್ ಕಿಣಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಮಾಡರ್ನ್ ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷ GM ಹೆಗಡೆ ಮುಳ್ಕಂಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಶಿರಸಿ ಬಾರ್ ಕೌನ್ಸಿಲ್ ಅಧ್ಯಕ್ಷ CF ಈರೇಶ್, MES ಲಾ ಕಾಲೇಜ್ ಉಪಸಮಿತಿಯ ಅಧ್ಯಕ್ಷರಾದ ನರೇಂದ್ರ ಹೆಗಡೆ ಹೊಂಡಗಾಶಿ ಹಾಗೂ ಸದಸ್ಯರು, ಶಿರಸಿ ಬಾರ್ ಕೌನ್ಸಿಲ್ ಸದಸ್ಯರು, MES ಲಾ ಕಾಲೇಜ್ ಸಂಚಾಲಕರಾದ ಪ್ರೊಫೆಸರ್ ಪ್ರಮಥ ಅಡಿಗ, ಪ್ರಾಂಶುಪಾಲರಾದ AN ಭಟ್ಗಳ ಗೌರವ ಉಪಸ್ಥಿತರಿರಲಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳು, ವರ್ಗ ಪ್ರತಿನಿಧಿಗಳು, ಕಾನೂನು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ.